ಸೊ ಬಿ ಜೆ ಪಿ ಒಂದೇ ಒಂದು ಉದಾಹರಣೆ ನೀವು ಕೊಡಬೇಕು. ಬಿ ಜೆ ಪಿಯವರು ಸಮಾಜವನ್ನು ಒಗ್ಗೂಡಿಸೋದಕ್ಕೆ ಮಾತನಾಡಿರ್ತಕ್ಕಂಥದ್ದು, ಅಥವಾ ಎಲ್ಲರಿಗೂ ಜೊತೆಗೆ ತೊಗೊಂಡು ಹೋಗೋಣ ಅಂತ ಮಾತನಾಡ್ತಾ ಇರ್ತಕ್ಕಂಥದ್ದು, ಅಥವಾ ಆ ಥರ ರೀತಿಯ ಅವರ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ ಒಂದು ಉದಾಹರಣೆ ಎಲ್ಲಾದರೂ ಇದ್ದರೆ ಕೊಡಿ. ಬಿ ಜೆ ಪಿಯ ಕೆಲಸನೇ ಪ್ರತಿಯೊಂದು ವಿಷಯದಲ್ಲೂ ಒಂದು ಕೋಮುವಾದಿಯ ಒಂದು ವಾತಾವರಣ ತಗೊಂಡು ಬಂದು ಆ ಕೆಲಸದಲ್ಲಿ ಯಾವುದಾದ್ರೂ ಒಂದು ಇಶ್ಯೂವನ್ನು ತೆಗೆದು ವಿರೋಧ ಮಾಡಬೇಕು, ಹಿಂದೂ ಮುಸಲ್ಮಾನ್ ಅಂತ ತೊಗೊಂಡು ಬಂದು ಇಡಬೇಕು. ಈಗ ಬಾನು ಮುಷ್ತಾಕ್ ಅವರು ಇಡೀ ಪ್ರಪಂಚದಲ್ಲೇ ಬೂಕರ್ ಪ್ರೈಸನ್ನು ಗೆದ್ದು ಅವರು ಪ್ರಪಂಚದಲ್ಲೇ ನಮ್ಮ ಕನ್ನಡವನ್ನು, ಕನ್ನಡಿಗರನ್ನು ಒಂದು ಹೆಮ್ಮೆಯ ಒಂದು ಸ್ಥಾನಕ್ಕೆ ನಮಗೆ ತಗೊಂಡು ಹೋಗಿರ್ತಕ್ಕಂಥ ಒಬ್ಬ ಲೇಖಕಿ. ಅದರ ಜೊತೆಗೆ ಬರೀ ಕನ್ನಡಿಗರಲ್ಲ, ಇಡೀ ಭಾರತ ದೇಶದ ಜನ ಅವ್ರಿಗೆ ಮೆಚ್ಚಿದ್ರು. ಬೂಕರ್ ಪ್ರೈಸ್ ತೊಗೊಂಡು ಬಂದ ಒಂದು ಲೇಖಕಿಯರು ಅಂತ. ಅಂಥವರು ದಸರಾ ಉದ್ಘಾಟನೆ ಮಾಡೋದಕ್ಕೆ ಅರ್ಹರಲ್ಲ ಅಂತ ಬಿ ಜೆ ಪಿಯವರು ಹೇಳಿದರೆ, ಇದು ಎಲ್ಲೋ ಒಂದು ಕಡೆ ಬಾನು ಮುಷ್ತಾಕ್ ಅವರು ಯಾವ ಸಮುದಾಯದಿಂದ ಬರ್ತಾರೆ ಅದ ಅವ್ರ ಸಮಸ್ಯೆ ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ಅವರು ರಚನೆ ಮಾಡ್ತಾ ಇದ್ದಾರೆ ಅಂತ. ಸಮಸ್ಯೆ ಅಂದರೆ ಅವರ ಅಬ್ಜೆಕ್ಷನ್ನ ಮೂಲ ಏನು ಅಂದರೆ ಸರ್, ಅವರು 2023 ಒಂದು ಮಾಡಿದ ಭಾಷಣದ ಬಗ್ಗೆ ಅದು ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ. ಅಂದರೆ ಕನ್ನಡಾಂಬೆಯನ್ನು ನೀವು ಭುವನೇಶ್ವರಿ ಅಂತ ಒಪ್ಕೊಳ್ದೇ ಇರುವಂಥವ್ರು ನಾಡ ಹಬ್ಬ ಚಾಮುಂಡಿಯನ್ನು ಹೇಗೆ ಒಪ್ಕೊಳ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅಂದರೆ ಅವರು ಮೂರ್ತಿ ಪೂಜೆ ಆರಾಧನೆ ಮಾಡಲ್ಲ, ಅವ್ರ ಕೈಲಿ ಉದ್ಘಾಟನೆ ಮಾಡಿಸ್ಬೇಕು ಅನ್ನುವಂಥ ಅಬ್ಜೆಕ್ಷನ್ಸ್. ಸೊ ಕನ್ನಡ ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದೇ ಒಂದು ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥ ಭಾಷೆನ ಅಂತ. ಎಲ್ಲರಿಗೂ ಕನ್ನಡ ಎಲ್ಲರ ಭಾಷೆ. ನೀವು ಹಿಂದೂ ಆಗಲಿ, ಮುಸಲ್ಮಾನ್ ಆಗಲಿ, ಕ್ರೈಸ್ತರಾಗಲಿ, ನೀವು ಮೇಲ್ಜಾತಿ ಆಗಲಿ, ನೀವು ಬೇರೆ ಜಾತಿ ಆಗಲಿ, ಎಲ್ಲರಿಗೂ ಭಾಷೆ. ನನ್ನ ಸಂಸ್ಕೃತಿಯಲ್ಲಿ ಯಾವ ರೀತಿ ಕನ್ನಡವನ್ನು ಕಾಣಬೇಕು ನಾನು ನೋಡ್ತಾ ಇದ್ದೀನಿ, ಬೇರೆಯವರು ಅವರವರ ಸಂಸ್ಕೃತಿ ತಕ್ಕಂತೆ ಅವ್ರು ನೋಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಇದರಲ್ಲಿ ಇದೇ ರೀತಿ ಇರಬೇಕು, ಆವಾಗ ಮಾತ್ರ ಕನ್ನಡಗೆ ಮತ್ತು ನಮ್ಮ ಸಂಸ್ಕೃತಿಗೆ ಒಪ್ಕೊಳ್ಬೇಕು ಅಂತ ಯಾರಾದರೂ ಹೇಳಿದರೆ, ಒಂದು ಭಾಷೆಗೆ, ಕನ್ನಡ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಭಾಷೆಗೆ ನಾವೇ ಒಂದು ಆ ಭಾಷೆನ ಆ ವಿಶಾಲತೆಯನ್ನು ಕಡಿಮೆ ಮಾಡ್ತಕ್ಕಂಥ ರೀತಿಯಲ್ಲಿ ಇದು ಮಾಡುವ ಪ್ರಯತ್ನ ಅದು ಬಿ ಜೆ ಪಿ ಮಾಡ್ತಾಯಿದೆ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ನನ್ನದೇ ಆದಂಥ ರೀತಿಯಲ್ಲಿ ನಾನು ಕನ್ನಡಿಗ. ಬಾನು ಮುಷ್ತಾಕ್ ಅಲ್ಲಿ ದಸರಾ ಹಬ್ಬ ಅಂದರೆ ಏನು? ಒಂದು ನಾಡ ಹಬ್ಬ. ದಸರಾ ಒಂದು ಜಾತಿ. ನಾನು ಮೈಸೂರವನು. ನನ್ನ ಮನೆಯಲ್ಲಿ 10 ದಿವಸದ ಹಬ್ಬ ದಸರಾ ಅಂದರೆ. ನನ್ನ ಕುಟುಂಬದ ಸದಸ್ಯರು ಎಲ್ಲೆಲ್ಲಿ ನಮ್ಮ ನೆಂಟರಿದ್ದಾರೆ ಅವರೆಲ್ಲ ನಮ್ಮ ಮನೆಗೆ ಬರ್ತಾರೆ, ಅಲ್ಲಿ ಆಚರಣೆ ಮಾಡ್ತೀವಿ. ನನ್ನ ಪಕ್ಕದ ಮನೆಯವರು ಒಬ್ಬಟ್ಟು ತೊಗೊಂಡು ಬಂದು ನಮಗೆ ಸ್ವೀಟ್ಸ್ ತೊಗೊಂಡು ಬಂದು ಕೊಡ್ತಾರೆ. ನಾವು ಅವ್ರ ಮನೆಗೆ ಬೇರೆ ಏನೋ ನಮ್ಮ ಮನೆಯಲ್ಲಿ ಮಾಡೋದು ಅಡುಗೆ ಕಳಿಸಿರ್ತೀವಿ. ಆ ಮೈಸೂರು ನಗರದಲ್ಲಿ ಹೋಗಿ ನೋಡಿದ್ರೆ ದಸರಾ ಯಾವ ಜಾತಿಗೆ, ಯಾವ ಧರ್ಮಕ್ಕೆ ಸೀಮಿತವಾದಂಥ ಹಬ್ಬ ಅಲ್ಲ. ಮತ್ತು ಪೂಜೆ ನಡೀತಾ ಇದೆ, ಪುನಸ್ಕಾರ ನಡೀತಾ ಇದೆ, ಆ ಸಂಸ್ಕೃತಿ ಪ್ರಕಾರ ಏನೇನಾಗಬೇಕು ಎಲ್ಲ ನಡೀತಾ ಇದೆ. ಸರ್ಕಾರ ಎಲ್ಲಾದರೂ ಕರ್ಟೇಲ್ ಮಾಡಿದೆಯಾ? ಇಲ್ಲ. ಇನಾಗ್ರೇಟ್ ಮಾಡ್ತಾ ಇರೋದು ಹಬ್ಬಕ್ಕೆ ಇನಾಗ್ರೇಟ್ ಮಾಡ್ತಾ ಇದೆ. ಹಬ್ಬದ ಒಂದು ಪಾತ್ರ, ಒಂದು ಕಡೆ ಪೂಜೆ ನಡೀತಾ ಇದೆ, ಇನ್ನೊಂದು ಕಡೆ ಬೇರೆ ರೀತಿಯ ಹಬ್ಬದ ವಾತಾವರಣ ನಡೀತಾ ಇದೆ. ಇದಕ್ಕೆ ಏನು ನೀವು ಇದು ಮಾಡ್ತಾಯಿದ್ದೀರಿ? ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಬ್ಬ ಲೇಖಕಿನ ದಸರಾ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳೋದೇ ಒಂದು ರೀತಿಯ ಸಾಂಪ್ರದಾಯಿಕ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದು ಯಾಕೆ ಅಂತ ನಾನು ಹೇಳ್ತೀನಿ. ಇವತ್ತು ನೀವು ದಸರಾ ಬಗ್ಗೆ ಅಬ್ಜೆಕ್ಷನ್ ತಕರಾರು ತೆಗೆದಿದ್ದೀರಲ್ಲ, ಬಾನು ಮುಷ್ತಾಕ್ ಅವರು ಬೂಕರ್ ಪ್ರೈಸ್ ಗೆದ್ದಾಗ ಇಡೀ ಭಾರತೀಯರು ಎಲ್ಲರೂ ಮೆಚ್ಚಿದ್ರು ಅಲ್ವಾ? ನಾವು ಎಲ್ಲರ ಸಮೇತ ಭಾರತೀಯ ಜನತಾ ಪಕ್ಷದ ವತಿಯಿಂದ ಒಂದೇ ಒಂದು ಟ್ವೀಟ್ ಅಭಿನಂದಿಸೋದಕ್ಕೆ ಮಾಡಿದ್ರ? ಈ ದೇಶದ ಪ್ರಧಾನಮಂತ್ರಿಯವರು ಬೂಕರ್ ಪ್ರೈಸ್ ಗೆದ್ದಿರ್ತಕ್ಕಂಥ ಒಬ್ಬ ಲೇಖಕಿ ಭಾರತ ದೇಶದವರು ಅಂಥೇಳಿ ಒಂದೇ ಒಂದು
ಅವ್ರಿಗೆ ಅಭಿನಂದಿಸಿ ಒಂದು ಟ್ವೀಟ್ ಮಾಡಿದ್ರ? ಇಲ್ಲ. ಯಾಕೆ ಮಾಡಿಲ್ಲ? ಇದೇ ಉದ್ದೇಶಕ್ಕೆ ಮಾಡಿಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಆವಾಗ ನೀವು ಅಭಿನಂದಿಸಿ ಈ ದಸರಾ ಕಾರ್ಯಕ್ರಮಕ್ಕೆ ನೀವು ಬೇಡ ಅಂತ ಹೇಳಿದರೆ ನಮಗೆ ಅರ್ಥ ಆಗುತ್ತೆ. ಹೌದಪ್ಪ, ನಿಮಗೇನೋ ತಕರಾರು, ನಿಮ್ಮದೇನೋ ಅನ್ನೋ ಆರ್ಗ್ಯುಮೆಂಟ್ ಇದೆ ಅಂತ. ಆವಾಗ ಯಾಕೆ ನೀವು ಅಭಿನಂದಿಸಿಲ್ಲ, ಅವ್ರಿಗೆ ಮೆಚ್ಚಲಿಲ್ಲ ಅಂದರೆ ಇದಕ್ಕೋಸ್ಕರ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ. ಬಾನು ಮುಷ್ತಾಕ್ರವರು ಅವರ ಲೇಖನವನ್ನು ಯಾರಾದರೂ ಓದಿದರೆ ಅವರು ನಮ್ಮ ಮುಸ್ಲಿಂ ಸಮುದಾಯದಲ್ಲೂ ಕೆಲವು ಪದ್ಧತಿಗಳ ವಿರುದ್ಧ ಮಾತನಾಡಿದ್ದಾರೆ, ಬರೆದಿದ್ದಾರೆ. ಅವರು ಒಬ್ಬ ಲೇಖಕಿ. ಶೀಸ್ ಒಂದು ಏನು ಹೇಳ್ತೀರಿ, ಸಮಾಜದಲ್ಲಿ ಒಳ್ಳೆಯದು, ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿತ್ವ. ಇಲ್ಲಿನೂ ಹೇಳಿದ್ದಾರೆ, ಅಲ್ಲೂ ಹೇಳಿದ್ದಾರೆ. ಆದರೆ ನಮಗೆ ಹೆಮ್ಮೆ ಪಡಬೇಕಂತ ವಿಷಯ ಏನು, ನಮ್ಮ ದೇಶದ ಹೆಸರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗಿರ್ತಕ್ಕಂಥದ್ದು ಬಾನು ಮುಷ್ತಾಕ್ ಮತ್ತು ದೀಪಾ ಬಾಸ್ತಿ ಇಬ್ಬರು ಸೇರಿ ನಮ್ಮನ್ನ ಒಂದು ಹೆಮ್ಮೆಯ ಒಂದು ಇದರಲ್ಲಿ ತೊಗೊಂಡೋಗಿದ್ದಾರೆ. ಸೊ ಈ ಕಾಂಟ್ರವರ್ಸಿನೇ ಆಗಬಾರ್ದಿತ್ತು. ಬಿ ಜೆ ಪಿಯವರು ಪ್ರತಿಯೊಂದರಲ್ಲೂ ಕೋಮು ರಾಜಕಾರಣ ಮಾಡಬಾರ್ದು. ಸಮಾಜ ಎಷ್ಟು ಮಟ್ಟಕ್ಕೆ ತೊಗೊಂಡೋಗಿ ಒಡೆಯೋಕ್ಕೆ ಸಾಧ್ಯನೋ ಆ ಮಟ್ಟಕ್ಕೆ ಒಡೆದುಬಿಟ್ರೆ ಒಗ್ಗೂಡ್ಸೋಕ್ಕೆ ಕಷ್ಟ ಆಗುತ್ತೆ. ಒಂದು ನಾಡ ಹಬ್ಬ ಆಗೇ ಇರಲಿ. ದಸರಾ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದಂಥ ಹಬ್ಬ ಅಲ್ಲ, ಎಲ್ಲ ಧರ್ಮದ ಜಾತಿಯ ಜನಾಂಗದ ಹಬ್ಬ. ಹಾಗೆ ಉಳಿಸ್ಕೊಂಡು ಹೋಗೋಣ ಅಂತ ನಾನು ಬಿ ಜೆ ಪಿಯವರಿಗೆ ಸಲಹೆ ಕೊಡ್ತೀನಿ. ಏನಂದರೆ ಬಾನು ಮುಷ್ತಾಕ್ ನಮ್ಮದೇನು ವಿರೋಧ ಇಲ್ಲ, ಆದರೆ ಅವರು ದಸರಾ ಉದ್ಘಾಟನೆ ವೇಳೆಯಲ್ಲಿ ಚಾಮುಂಡಿಯನ್ನು ಪೂಜೆ ಮಾಡೋದಾದರೆ ನಾವು ಒಪ್ಕೋತೀವಿ ಅಂತ. ಉದ್ಘಾಟಕರು ಹೋಗಿ ಎಲ್ಲ ಕಡೆ ಪೂಜೆ ಮಾಡ್ತಾಯಿದ್ದಾರಾ? ಉದ್ಘಾಟನೆ ಆಗೋದು ಅಫಿಷಿಯಲ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಆಗುತ್ತೆ, ಅಲ್ಲಿ ಉದ್ಘಾಟನೆ ಮಾಡ್ತಾರೆ. ಈಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬರೀ ಒಂದೇ ಧರ್ಮದವ್ರು ಹೋಗ್ತಾರಾ? ಎಲ್ಲ ಧರ್ಮದವ್ರು ಹೋಗ್ತಾ ಇದ್ದಾರೆ. ಸೊ ನಾಳೆ ನೀವು ಧರ್ಮ ನೋಡಿ, ಹಿಂದೆ ಜಾತಿ ನೋಡಿ ದೇವಸ್ಥಾನಗಳಿಗೆ ಪ್ರವೇಶ ಕೊಡ್ತಾಯಿದ್ರಿ, ಈಗ ಧರ್ಮ ನೋಡಿ ದೇವಸ್ಥಾನಗಳಿಗೆ ಪ್ರವೇಶ ಕೊಡೋಕ್ಕಾಗುತ್ತಾ? ಅದೇ ಇಶ್ಯೂ ಸಪ್ರೇಟ್. ಸರ್ಕಾರದ ಅಧಿಕೃತವಾದಂಥ ಕಾರ್ಯಕ್ರಮದಲ್ಲಿ ಬಾನು ಮುಷ್ತಾಕ್ ಅವರು ಇನಾಗ್ರೇಷನ್ ಮಾಡ್ತಾರೆ. ಸೊ ಯಾವ್ಯಾವ ಈ ಕಾರ್ಯಕ್ರಮದಲ್ಲಿ ಏನೇನು ಪದ್ಧತಿ ಏನೇನು ನಡೀತಾ ಇದೆ ಅದೆಲ್ಲ ಒಪ್ಕೊಂಡ್ರೆ ತಾನೇ ಹೋಗಿ ಇನಾಗ್ರೇಷನ್ ಮಾಡ್ತಾರದು. ಇನಾಗ್ರೇಷನ್ ಮಾಡುವವ್ರಿಗೆ, ಉದ್ಘಾಟನೆ ಮಾಡುವವ್ರಿಗೆ ಈ ಪದ್ಧತಿ ನನಗೆ ಹೊಂದಲ್ಲ, ಆ ಪದ್ಧತಿ ನನಗೆ ಹೊಂದಲ್ಲ ಅಂದರೆ ಅವ್ರು ಹೇಳಬೇಕು. ಅವ್ರಿಗೆ ಏನೋ ಎಲ್ಲ ರೀತಿಯ ಏನೇನು ಪದ್ಧತಿಗಳಿದ್ದಾವೆ, ಏನೇನು ಪೂಜೆ ಪುನಸ್ಕಾರ ಇದ್ದಾವೆ ಎಲ್ಲ ನಡೆಸ್ಕೊಂಡು ಅದರ ನಡುವೆ ನಾನು ಬಂದು ಇನಾಗ್ರೇಟ್ ಮಾಡ್ತೀನಿ ಅಂದರೆ ಎಲ್ಲ ಒಪ್ಕೊಂಡಂಗೆ ಅಲ್ವ? ಸೊ ಇವ್ರು ಯಾಕೆ ಮತ್ತೆ ಆ ಥರ ಆಗಿದೆ. ಆದರೆ 6 ತಿಂಗಳ ಹಿಂದೆ ಅವರು ಬೂಕರ್ ಪ್ರೈಸ್ ಗೆದ್ದಾಗ ಬಿ ಜೆ ಪಿಯವರು ಅದನ್ನು ಒಂದು ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಒಂದೇ ಒಂದು ಶಬ್ದ ಯಾಕೆ ಹೇಳಿಲ್ಲ ಅಂದರೆ ಇವರ ಸಮುದಾಯವನ್ನು ನೋಡಿ ಹೇಳಿಲ್ಲ ಅಂತ ಆಗುತ್ತೆ ಅಲ್ವಾ? ಹೇಳಬೇಕಾಗಿತ್ತು. ಆವಾಗ ಮೆಚ್ಚಿ ಈಗ ತಕರಾರು ತೆಗೆದಿದ್ರೆ ನಾನು ಕೂಡ ಹೌದು ಏನೋ ಒಂದು ತರ್ಕ ಇದೆ ಅಂತ. ಈಗ ಆ ಕಣ್ಣಿದೆಯಲ್ಲ, ಆ ಕಣ್ಣಲ್ಲಿ ಇದಾಗೋಗಿದೆ, ಏನೋ ಕೇಸರಿ ಆ ಹಳದಿ ರೋಗ ಇದ್ದಾಗ ಎಲ್ಲವನ್ನು ಹಳದಿ ಕಾಣ್ತದಲ್ಲ, ಆ ಥರ ಬಿ ಜೆ ಪಿಯವರು ಪರಿಸ್ಥಿತಿ. ಇದು ನನಗೇನು ದುಃಖ ಜಾಸ್ತಿ ಏನು ಅಂದರೆ, ದಸರಾ ನಾಡ ಹಬ್ಬ ಆಗಿ ಇಟ್ಕೊಳ್ಳೋಣ, ಜನರ ಹಬ್ಬ ಆಗಿ ಇಟ್ಕೊಳ್ಳೋಣ, ಸಂಭ್ರಮದ ಹಬ್ಬ ಆಗಿ ಇಟ್ಕೊಳ್ಳೋಣ. ಇದಕ್ಕೆ ಜಾತಿ ಧರ್ಮ ಭೇದ ಮಾಡೋದು ಬೇಡ. ಇದು ಯಾವ ಮಟ್ಟಕ್ಕೆ ದಸರಾ ಬೆಳೆದೋಗಿದೆ ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಸರಾ ಅಂತಾರಾಷ್ಟ್ರೀಯ ಟೂರಿಸ್ಟ್ ಬಂದು ನೋಡ್ತಾ ಇರ್ತಕ್ಕಂಥ, ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಹಬ್ಬ ಇದು. ಅಲ್ಲಿ ಇದನ್ನು ಈಗ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಲೇಖಕಿ ಬಗ್ಗೆ ಈ ಥರ ಇವ್ರು ಮಾತಾಡಿದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಸೊ ಆ ಹಬ್ಬವನ್ನು ಸೀಮಿತಗೊಳಿಸೋದು ಬೇಡ ಅಂತ ನಾನು ಬಿ ಜೆ ಪಿ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ. ಮುಸ್ಲಿಂ ಸಮುದಾಯದಲ್ಲಿ ಮೂರ್ತಿ ಪೂಜೆ ಮಾಡಲ್ಲ, ಸೊ ಅಂಥವ್ರು ಹೋಗಿ ಹೇಗೆ ಮಾಡೋದು ಅನ್ನೋಂಥ ಒಂದಷ್ಟು ಚರ್ಚೆಗಳು ಶುರುವಾಗಿದೆ ಸರ್. ಅದರ ಜೊತೆಗೆ ತಮ್ಮ ಸಮುದಾಯದೇ ಒಂದಷ್ಟು ಜನ ಮೌಲ್ವಿಗಳು ಕೂಡ ಫತ್ವಾ ಹೊಡಿಸ್ಲಿಕ್ಕೆ, ಬಾನು ಮುಷ್ತಾಕ್ ಅವ್ರ ವಿರುದ್ಧ ಫತ್ವಾ ಹೊಡಿಸ್ಲಿಕ್ಕೆ ಏನೋ ಮುಂದಾಗಿದ್ರಂತೆ. ಅವಾಗ ಜಮೀರ್ ಅವರು ಎಲ್ಲ ಹೋಗಿ ಅದನ್ನು ತಡೆದ್ರು ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳ್ಬೋದು. ನನಗೆ ಅದೆಲ್ಲ ಗೊತ್ತಿಲ್ಲ. ಬಾನು ಮುಷ್ತಾಕ್ ಅವರ
ಪ್ರತಿಭೆ ಇದೆಯಲ್ಲ, ಕನ್ನಡ ಭಾಷೆ ಬಗ್ಗೆ ಪ್ರೇಮ ಇದೆಯಲ್ಲ, ಕನ್ನಡ ಸಂಸ್ಕೃತಿ ಬಗ್ಗೆ ಅಭಿಮಾನ ಇದೆಯಲ್ಲ, ಅವರ ಲೇಖನ ಮೂಲಕ ತೋರಿಸಿದ್ದಾರೆ. ಹಿಂದೂ ಸಮುದಾಯದಲ್ಲೂ ಮುಸ್ಲಿಂ ಸಮುದಾಯಗಳಲ್ಲೂ ಕೆಲವು ಪದ್ಧತಿ ಬಗ್ಗೆ ಅವರು ಮಾತನಾಡಿದ್ದಾರೆ. ಇಲ್ಲಿ ಬಿ ಜೆ ಪಿಗೆ ತೊಂದರೆ ಆಗಿರ್ಬೋದು, ಅಲ್ಲಿ ಕೆಲವರು ಮೂಲಭೂತವಾದಿಗಳ ಮುಸ್ಲಿಂ ಸಮುದಾಯದಲ್ಲಿ ಇರ್ತಕ್ಕಂಥವ್ರಿಗೂ ತೊಂದರೆ ಆಗಿರ್ಬೋದು. ಅದನ್ನು ಇಡೀ ಒಂದು ನಾಗರಿಕ ಸಮಾಜ ಮೂಲಭೂತವಾದಂಥ ನಂಬಿಕೆ ಇಟ್ಟಿರ್ತಕ್ಕಂಥ ಜನರ ಭಾವನೆ ಇಟ್ಕೊಂಡು ಒಂದು ನಾಗರಿಕ ಸಮಾಜ ನಡೆಸೋಕ್ಕಾಗುತ್ತಾ? ಆ ಪ್ರಶ್ನೆ ನಾವೇ ನಮ್ಮೊಳಗೆ ಹಾಕ್ಕೋಬೇಕು. ನಾಳೆ ಮುಸಲ್ಮಾನ್ ಸಮುದಾಯದಲ್ಲಿ ಮೂಲಭೂತವಾದಂಥ ವಿಶ್ವಾಸಗಳನ್ನು ಇಟ್ಕೊಂಡಿದ್ದಾರೆ, ಅವರು ಒಂದು ಡಿಕ್ಟೇಟ್ ಮಾಡ್ತಾರೆ. ಹಿಂದೂ ಸಮುದಾಯದ ಬಿ ಜೆ ಪಿಯವರು, ಸಂಘ ಪರಿವಾರದವರು ಹೇಳ್ತಾರೆ. ಸಾಮಾನ್ಯ ಜನ ನಿಮ್ಮಂಥವ್ರು ಎಲ್ಲಿ ಹೋಗಬೇಕು? ಮತ್ತು ಸರ್ಕಾರಗಳು ಬರೀ ಇಂಥ ಒಂದು ಡಿಮ್ಯಾಂಡ್ಗಳನ್ನು ಇಟ್ಕೊಂಡು, ಬೇಡಿಕೆಗಳನ್ನು ಇಟ್ಕೊಂಡು ಸಮಾಜದಲ್ಲಿ ಒಂದು ರೀತಿಯ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಜನರಿಗೆ ಮನ್ನಣೆ ಕೊಟ್ಟರೆ ನಮ್ಮ ಸರ್ಕಾರಕ್ಕೂ ಒಂದು ಜವಾಬ್ದಾರಿ ಇದೆ. ಸೊ ಇದನ್ನು ನಾವು ಮರೆಯೋಕ್ಕಾಗೋದಿಲ್ಲ, ನಾವು ಮರೆಯೋದಿಲ್ಲ ಅಂತ ನನಗೆ ಸಂಪೂರ್ಣ ವಿಶ್ವಾಸ. ನಮ್ಮದೇ ಸಮುದಾಯದ ಕೆಲವು ಮುಖಂಡರು ಅಂದರೆ ಇವ್ರನ್ನ ಆಯ್ಕೆ ಮಾಡೋ ಮೂಲಕ ನಾವೇನೋ ಮುಸ್ಲಿಮರಿಗೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಹೊರಟಿದೆ ಸರ್ಕಾರ. ಈ ಸರ್ಕಾರ ಬಂದಾಗಿಂದ ಮುಸ್ಲಿಮರಿಗೆ ಏನೂ ಮಾಡಿಲ್ಲ. ಇವರು ಮುಸ್ಲಿಮು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡೋದ್ರ ಮೂಲಕ ನಾವೇನೋ ಮುಸ್ಲಿಮರಿಗೆ ಮಾಡಿದ್ದೀವಿ ಅಂತ ಬಿಂಬಿಸ್ಲಿಕ್ಕೆ ಹೊರಟಿದೆ ಅಂತ ನಿಮ್ಮ ಹಿಂದೆ ಆರೋಪಿಸಿದ್ದಾರೆ. ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಅವರು ಉದ್ಘಾಟನೆ ಮಾಡಿದರು ದಸರಾ. ಆವಾಗ ಮುಸ್ಲಿಂ ಅಂತ ಕರೆದಿದ್ರಾ? ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ಸಲ್ಲಿಸಿರ್ತಕ್ಕಂಥ ಸೇವೆ ಎಲ್ಲ ಜಾತಿ ಎಲ್ಲ ಧರ್ಮದವರು ಮಾಡಿದ್ದಾರೆ. ಎಸ್ ಕೆ ಕರೀಂ ಖಾನ್ರವರು ಹಾಡಿರ್ತಕ್ಕಂಥ ಹಾಡುಗಳು, ನಿತ್ಯೋತ್ಸವ ಕವಿ ನಮ್ಮ ನಿಸಾರ್ ಅಹಮದ್ ಅವರು ಹಾಡಿರ್ತಕ್ಕಂಥ ಹಾಡುಗಳು, ಅದು ಮೂರ್ತಿ ಆರಾಧನೆ ಬಗ್ಗೆನೂ ಎಸ್ ಕೆ ಕರೀಂ ಖಾನ್ ಅವರು ಹಾಡಿದಾರಪ್ಪ ಅಲ್ವಾ? ಅವರವರ ಜವಾಬ್ದಾರಿ, ಅವರವರ ಕೆಲಸ ಅವರವ್ರಿಗೆ ಬಿಡಬೇಕು. ಸಾಹಿತಿಗಳ ಕೆಲಸ ಸಾಹಿತಿಗಳಿಗೆ ಬಿಡಬೇಕು, ಲೇಖಕರ ಕೆಲಸ ಲೇಖಕರಿಗೆ ಬಿಡಬೇಕು. ನಮ್ಮಂಥವ್ರು ಬೀದಿಯಲ್ಲಿ ನಿಂತ್ಕೊಂಡು ಕೂಗಾಡಿ ಗಲಾಟೆ ಮಾಡೋರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅಂದರೆ ಅವ್ರ ಮಾತನ್ನು ಕೇಳಿಕೊಂಡು ಸಾಹಿತಿಗಳ ಬಗ್ಗೆ ನಾವು ತಪ್ಪು ಹೇಳೋಕ್ಕಾಗುತ್ತಾ? ಮತ್ತು ಎಲ್ಲ ಸಾಹಿತಿಗಳು ಬರೆದಿರ್ತಕ್ಕಂಥ ಅವರ ಲೇಖನದಲ್ಲಿ, ಅವರ ಸಾಹಿತ್ಯದಲ್ಲಿ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಕೆಲವು ಪದ್ಧತಿಗಳ ಬಗ್ಗೆ ವಿಸ್ತಾರವಾಗಿ ಬರೆದಿದ್ದಾರೆ. ಎಲ್ಲ ಸಮಾಜದ ಬಗ್ಗೆ ಬರೆದಿದ್ದಾರೆ. ರಿಫಾರ್ಮ್ ಆಗಬೇಕು ಅಂತ ಬರೆದಿದ್ದಾರೆ. ನಮ್ಮ ಸಮಾಜ 100 ವರ್ಷದ ಹಿಂದೆ ಹೇಗಿತ್ತು, ಇವತ್ತು ಹೇಗಿದೆ, ಭಾಳಷ್ಟು ರಿಫಾರ್ಮ್ ಆಗಿದೆ. ಇನ್ನೂ 200 ವರ್ಷಕ್ಕೆ ಇನ್ನೂ ರಿಫಾರ್ಮ್ ಆಗುತ್ತೆ. ಸೊ ನಾವು ಕನ್ನಡಿಗರಾಗಿ ಯೋಚನೆ ಮಾಡಿರ್ತಕ್ಕಂಥ ಈ ವಿಷಯ, ಏನೇ ರಾಜಕಾರಣ ಮಾಡೋಣ, ರಾಜಕಾರಣ ಇದ್ದೇ ಇರುತ್ತೆ, ಬಟ್ ಕನ್ನಡ ಭಾಷೆ ಸಂಸ್ಕೃತಿ ಆ ವಿಷಯ ಬಂದಾಗ ಎಲ್ಲರೂ ಒಂದಾಗೋಣ. ಇದರಲ್ಲಿ ಎಲ್ಲ ಜಾತಿ ಧರ್ಮದ ಜನಾಂಗದ ಸಾಹಿತಿಗಳ ಸೇವೆ ಇದೆ ಕನ್ನಡ ಭಾಷೆಗೆ, 1-2 ಇಲ್ಲ. ಸೊ ನೀವು ಈಗೇನು ಹೇಳಕ್ಕೆ ಹೊರಟಿದ್ದೀರಿ, ಬಾನು ಮುಷ್ತಾಕ್ ಅವರು ಕನ್ನಡ ಭಾಷೆ ಸಂಸ್ಕೃತಿಗೆ ಅವರ ಸೇವೆ, ಅವರ ಕಾಂಟ್ರಿಬ್ಯೂಷನ್ನು, ಅವ್ರಿಗೆ ಕೊಡುಗೆ ಇಲ್ವಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರಾದರೂ ಕನ್ನಡ ಸಾಹಿತಿಗೆ ಬೂಕರ್ ಪ್ರೈಸ್ ಸಿಕ್ಕಿದೆ ಅಂತ ಬಾನು ಮುಷ್ತಾಕ್ರಿಗೆ ಸಿಕ್ಕಿದೆಯಲ್ಲ. ನಿಮ್ಮ ದ್ವೇಷ ಎಷ್ಟಿತ್ತು ಅಂದರೆ ಅವ್ರಿಗೆ ಅಭಿನಂದಿಸಿಲ್ಲ. ಅದನ್ನು ಈಗ ಬಿಟ್ಟು ಈಗ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳಿದ್ರೆ, ನಾವು ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರ ಸಮಾಜವನ್ನು ಒಗ್ಗೂಡಿಸ್ಬೇಕು. ಹೋದ ವರ್ಷ ಬೇರೆ ಸಾಹಿತಿ ಬಂದಿದ್ದರು, ಬೇರೆ ಒಂದು ವ್ಯಕ್ತಿತ್ವ ಅವರು ಬಂದು ಮಾಡಿದರು. ಮುಂದಿನ ವರ್ಷ ಇನ್ನೂ ಬೇರೆ ಬರ್ತಾರೆ. ಎಲ್ಲ ಜಾತಿ ಎಲ್ಲ ಧರ್ಮದವರು ಇರ್ಬೋದು, ಅವ್ರವ್ರ ಧರ್ಮ ಅವ್ರವ್ರ ಜಾತಿ ಅವ್ರಿಗೆ. ಆದರೆ ಒಂದು ವಿಶೇಷವಾದಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ ಕನ್ನಡಿಗರು ಬಂದು ಉದ್ಘಾಟನೆ ಮಾಡಬೇಕಂತ ಸರ್ಕಾರದ ಆಶಯ. ಅದ್ರ ತಕ್ಕಂತೆ ಬಾನು ಮುಷ್ತಾಕ್ ಅವರು ಈ ವರ್ಷ ಬರ್ತಾರೆ, ಉದ್ಘಾಟನೆ ಮಾಡ್ತಾರೆ. ಬಾನು ಮುಷ್ತಾಕ್ ಅವರ ಆಯ್ಕೆಗೆ
ತಕರಾರಿಲ್ಲ ವಿರೋಧ ಇಲ್ಲ ಅನ್ನುವಂಥ ಮಾತನ್ನು BJP ಮೈತ್ರಿ ಪಕ್ಷ JDS ನಾಯಕ ಕುಮಾರಸ್ವಾಮಿ ಅವರು ಹೇಳಿದರು. ಕುಮಾರಸ್ವಾಮಿ ಅವ್ರಿಗೆ ಬಹುಶಃ ಅರ್ಥ ಆಗುತ್ತೆ ಈಗ ಏನಾಗಿದೆ. ಅವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಸೊ ಅಲಯನ್ಸಲ್ಲಿ BJP ದೊಡ್ಡ ಪಕ್ಷ, ಅವರ BJPಯ ಮರ್ಸಿ ಮೇಲೆ ಅವರು ಕೇಂದ್ರೀಯ ಮಂತ್ರಿ ಕೂಡ ಆಗಿದ್ದಾರೆ. ಹಾಗಾಗಿ ಅವರು ಸುಮ್ಮನೆ ಇರಬೇಕಾಗುತ್ತೆ. ಆದರೂ ಇಷ್ಟು ಮಾತಾಡಿದ್ದಾರೆ. ಯಾಕಂದರೆ ಈಗ BJPಯವ್ರ ಜೊತೆಗೆ ಹೋದರೆ ಅವರು ಪದೇ ಪದೇ ಸಮಾಜ ಒಡೆಯೋ ಮಾತೇ ಆಡ್ಕೊಂಡು ಹೋಗಬೇಕು. ಅದನ್ನು ಅವರು ಅರ್ಥ ಮಾಡ್ಕೊಂಡು ಬಹುಶಃ ಮಾತಾಡಿದ್ದಾರೆ. ಈ ಕಾಂಟ್ರವರ್ಸಿ ಆಗಬಾರ್ದಿತ್ತು. ಇದು ಸಮಾಜಕ್ಕೆ ಒಳ್ಳೆಯದಲ್ಲ, ಕನ್ನಡ ಭಾಷೆ ಸಂಸ್ಕೃತಿಗೆ ಒಳ್ಳೆಯದಲ್ಲ. ಒಂದು ನಾಡ ಹಬ್ಬ ಅಂತ ಅವ್ನು ಡಿಕ್ಲೇರ್ ಮಾಡಿದಾಗ, ಸರ್ಕಾರದ ವತಿಯಿಂದ ಆಗಬೇಕಂತ ಹಬ್ಬ ಡಿಕ್ಲೇರ್ ಆದಾಗ, ಆ ನಮ್ಮ ಪದ್ಧತಿಯಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ವಿಧಾನಗಳನ್ನು ನಡೆಸ್ಕೊಂಡು ಮತ್ತೆ ಸರ್ಕಾರದ ಒಂದು ಹಬ್ಬ ಅಂತ ಘೋಷಣೆ ಮಾಡಿದಾಗ, ಸರ್ಕಾರದ ಹಬ್ಬ ಆದಾಗ ಯಾವುದು ಒಂದು ಜಾತಿ ಧರ್ಮದ ಹಬ್ಬ ಅಲ್ಲ, ಇಡೀ ನಾಡಿನ ಜನತೆ ಹಬ್ಬ ಅದು. ದಸರಾ ನಮಗೆ ಅವ್ರು ಏನು ಹೇಳ್ತಾ ಇದ್ದಾರೆ BJPಯವರು, ಅವ್ರಿಗಿಂತ ಪ್ರಿಯವಾದಂಥ ಹಬ್ಬ ನಮಗೆ ದಸರಾ ಹಬ್ಬ. ಮೈಸೂರಿನವ್ರು ಯಾರ್ಯಾರಿದ್ದಾರೆ, ನೀವು ಪ್ರತಿಯೊಂದು ಮನೆಗೆ ಬಡವ ಆಗಲಿ ಶ್ರೀಮಂತ ಆಗಲಿ, ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ ಕ್ರೈಸ್ತರಾಗಲಿ, ನೀವು ಹೋಗಿ ಅವ್ರ ಮನೆಗೆ ನೋಡಿ. ಮನೆಗೆ ಹೋದ ತಕ್ಷಣ 10 ದಿವಸದ ಹಬ್ಬ ಅಂತ ನಿಮಗೆ ಕಾಣದೇ ಇದ್ದರೆ ನೀವು ಹೇಳಿ. ಅದನ್ನು ನೀವು ಸೀಮಿತವಾಗಿ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇರೋದೇ ಒಂದು ಕನ್ನಡಗೆ, ನಮ್ಮ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ BJPಯಿಂದ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.